ಹೆಚ್ಚು ವೀಕ್ಷಣೆಯನ್ನ ಪಡಿತಾ ಫಾರಿನರು ಎಂದು ಪೆಪ್ಪೆ ಅಂತ ಹೇಳಿ ಕೊಂಡಾಡೋ ಹಾಗೆ, ರಿವ್ಯೂ ಬರೋ ಹಾಗೆ, ಸಿನಿಮಾ ನೋಡಬೇಕು ಅಂತ ಹೇಳಿ ಟಿಕೆಟ್ ಬುಕ್ಕಿಂಗ್ ಮಾಡುವ ಹಾಗೆ ಪೆಪ್ಪೆ ಟ್ರೈಲರ್ ಮಾಡಿದೆ. ಅಷ್ಟೆಲ್ಲ ಮಾಡಿದೊಂದು ಟ್ರೈಲರ್ ಝಲಕ್ನ ನೋಡ್ತಾ ಈ ಪೆಪ್ಪೆ ಪ್ರಿವ್ಯೂ ಪ್ರೆಸ್ ಮೀಟ್ಗೆ ಒಂದು ಅಡಿಗಲ್ನ ಇಟ್ಕೊಳ್ಳೋಣ. ಥ್ಯಾಂಕ್ ಯು. ಸೊ ಅದರಲ್ಲಿ ಮಲಬಾರಿ ಫ್ಯಾಮಿಲಿ ಅಂತ ನಾವೆಲ್ಲ ಕಡೆ ನಾವೇ ಹೋಗ್ತಾ ಇದ್ವಿ, ತುಂಬ ಯೂನಿಟಿ ಇದೆ ನಮಗೆ. ಸೊ ನಾನು ಪ್ರಭಾ ಅಂತ ತುಂಬ ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್, ಅದು ಒನ್ ಆಫ್ ದ ಬೆಸ್ಟ್ ವಿಮೆನ್ ಕ್ಯಾರೆಕ್ಟರ್ಸ್ ದಟ್ಸ್ ರಿಟನ್. ಸೊ ಚಿತ್ರದಲ್ಲಿ ಮೊಗ್ಗು ಅಂತ ಒಂದು ಪಾತ್ರ ಮಾಡಿದ್ದೀನಿ. ನಾನು ಮಲ್ಪೆ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಯೂರ್ ಪಟೇಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆದರೆ ಸುಮಾರು ವರ್ಷಗಳಿಂದ ನಾನು ಸಿನಿಮಾ ರಂಗದಲ್ಲಿ ಬ್ರೇಕ್ ತಗೊಂಡಿದ್ದೆ. ಇವಾಗ ಮತ್ತೆ ಗುಣನಾಗಿ ಪೆಪ್ಪೆಯಲ್ಲಿ ಬರ್ತಾ ಇದ್ದೀನಿ, ಕಾಣಿಸ್ತಾ ಇದ್ದೀನಿ. ನೀವು ಸಿನಿಮಾ ನೋಡಿದ್ರೆ ಗುಣನ ಬಗ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ಅಲ್ಲ, ಇದು ಸಿನಿಮಾ ಬಗ್ಗೆ ನಾನು ವಿನಯ್ ಪೆಪ್ಪೆಯಲ್ಲಿ ಪೆಪ್ಪೆ ನಮಸ್ಕಾರ, ನಾನು ಕಾಜಲ್ ಕುಂದರ್ ಅಂತ. ನಾನು ಸಿಂಧು ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಾನು ಪ್ರೊಡ್ಯೂಸರ್. ಆಕ್ಷನ್ಸ್ ಬಂದಿದೆ, ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ. ತುಂಬ ಖುಷಿ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಒಂದು 2.5 years ಜರ್ನಿ. ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿದೆ. ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ August 30 ಈ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನು ವಿಷಯ ಅಂದರೆ, ಈ ಸಿನಿಮಾನ ನೀವು ಹೇಗೆ ಪರ್ಸೀವ್ ಮಾಡಬೇಕು, ಹೇಗೆ ಸಿನಿಮಾನ ನೋಡಬೇಕು, ಹೇಗೆ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳೋಕ್ಕೆ ಈ ಪ್ರೆಸ್ ಮೀಟ್ ಕೂಡ. ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ದರೆ ಫಸ್ಟ್ ನಾನು ಉತ್ತರಿಸ್ತೀನಿ. ಪೆಪ್ಪೆ ಅಂದರೆ ಆಕ್ಚುಲಿ ಕ್ಯಾರೆಕ್ಟರ್ ಸ್ವಲ್ಪ ದೀಪ ಅಂತ, ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಕೇರಳಲ್ಲಿ ಫುಟ್ಬಾಲ್ನ ತುಂಬ ಆಚರಿಸ್ತಾರೆ. ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ, ಕೇರಳಲ್ಲಿ ಫುಟ್ಬಾಲ್ ತುಂಬ ಆಚರಿಸ್ತಾರೆ. ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು. ಸೊ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದೇ ಹೆಸರು ಇಟ್ಟಿದ್ದಾರೆ ಅನ್ಸುತ್ತೆ. ಇಷ್ಟು ದಿವಸ ಗಿಟಾರು ರೋಸು ಹಿಡ್ಕೊಂಡು ಓಡಾಡ್ತಿದ್ವಿ, ಸಡನ್ ಆಗಿ ಮಚ್ಚ ಹಿಡ್ಕೊಂಡಿದ್ದೀರ, ಹೇಗೆ ಈ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಅಂತ? ಗಿಟಾರು ರೋಸ್ ಇಟ್ಕೊಂಡು ಓಡಾಡ್ತಿದ್ದವರು ಇಲ್ಲ, ಅದು ಹಿಡ್ಕೊಳಕ್ 10 ವರ್ಷ ಆಗಿದೆ. ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ, 10 ವರ್ಷ ಆದ್ಮೇಲೆ ಇಟ್ಕೊಂಡಿರೋದು. ಬಟ್ ಆ ಕತೆಗೆ ಬೇಕಾಯಿತು, ಆ ಕ್ಯಾರೆಕ್ಟರ್ಗೆ ಬೇಕಾಯಿತು. ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳ್ಬೇಕು, ಕೆಲವೊಂದು ಕತೆ ಊದ್ ಮೂಲಕ ಹೇಳ್ಬೇಕು, ಕೆಲವೊಂದು ಕತೆ ಈ ಥರ ಏನೊಂದು ಮಚ್ಚ ಮೂಲಕ ಹೇಳ್ಬೇಕು. ಸೊ ಅದೇ ರೀತಿ ಪೆಪ್ಪೆ ಆ ಥರ ಒಂದು ಕತೆ ಅನ್ಸುತ್ತೆ. ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಆಕ್ಷನ್ ಬಗ್ಗೆ ತುಂಬ ಹೇಳ್ತಿದ್ರು ರವಿ ವರ್ಮ ಅವರು. ವಿತೌಟ್ ಡೂಪು ತುಂಬ ಮಾಡಿದ್ದಾರೆ. ಸೊ ನಾನು ಫಸ್ಟು ಏನು ಮಾಡ್ತಾರೋ ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್, ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದಿ ಲಾಸ್ಟ್ ಕುಂಬಳಕಾಯಿ ಹೊಡೆಯೋ 4-5 ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ. ಆಲ್ಮೋಸ್ಟ್ ಒಂದು 30-40 ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫಿ ಮಾಡಿದ್ರು. ನನಗೆ ರವಿ ವರ್ಮ ಅವರ ಕೊರಿಯೋಗ್ರಫಿ ಮುಂಚೆಯಿಂದ ತುಂಬ ಇಷ್ಟ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದು, ಅದಾದ್ಮೇಲೆ ಇವತ್ತೇ ಕೆಲಸ ಮಾಡಿದ್ದು. ಸೊ ನಮ್ದೊಂದು 2.5 days ಇಲ್ಲ 3 days ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಬೇಕಾಯ್ತು, ಒಂದು ಹಲವಾರು ಕಾರಣಗಳಿಂದ. ಆಮೇಲೆ ಎಲ್ಲ ಫಾಸ್ಟಾಗಿ ಮಾಡಬೇಕಾಯ್ತು. ಯಾಕಂದ್ರೆ ಒಂದು 30 ಜನ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ. ಸೊ ಅದನ್ನ ಇನ್ಸ್ಟೆಂಟಾಗಿ ಜ್ಞಾಪಿಸ್ಕೊಂಡು ಇನ್ಸ್ಟೆಂಟಾಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು. ಅದೊಂಥರ ಹೊಸ ಚಾಲೆಂಜ್ ಇತ್ತು, ತುಂಬ ಚೆನ್ನಾಗಿ ಬಂತು. ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸರ್. ಈಗ ಅಂದರೆ ಒಬ್ಬ ಕಲಾವಿದನಾಗಿ ನಿಮ್ಮ ಮನೇಲಿರೋ ಎಲ್ಲ ಕಲಾವಿದರನ್ನ ನೋಡ್ತಾ ಇದ್ರೆ ಅವರೆಲ್ಲ ಆಕ್ಷನ್ ಹೀರೋ ಕೂಡ ಹೌದು. ಅಪ್ಪು ಸರ್ ಅದ್ಭುತವಾದ ಆಕ್ಷನ್ ಹೀರೋ, ಶಿವಣ್ಣ ಕೂಡ ಅದ್ಭುತ ಆಕ್ಷನ್ ಹೀರೋ. ನಿಮ್ಗೆ ಯಾವಾಗ ಅನ್ಸಿಲ್ವಾ ನಾನು ಯಾವಾಗ ಆಕ್ಷನ್ ಮಾಡೋದು ದೊಡ್ಡ ಮಟ್ಟಕ್ಕೆ ಅಂತ? ಈ ಸಿನಿಮಾಗೋಸ್ಕರ ಕಾದಿದ್ರ ಹೆಂಗೆ ಅಂತ? ಇಲ್ಲ, ನನಗೆ ಪ್ರತಿಯೊಂದು ಸಿನಿಮಾನು ನನಗೆ ತುಂಬ ಇಷ್ಟ. ಯಾಕಂದರೆ ಎಲ್ಲ ಸಿನಿಮಾಲು ಅದರಾದ ಒಂದು ಜರ್ನಿ ಇದೆ.
ಸೊ ಸಿನಿಮಾ ಅಂದ್ರೆ ಸಿನಿಮಾ, ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ. ಬಟ್ ಆಕ್ಷನ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸದಾಗಿತ್ತು. ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡಕ್ಕೆ, ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡಕ್ಕೆ. ಯಾಕಂದ್ರೆ 10 years ಅಲ್ಲಿ ಅದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ, ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ, ಪ್ಲೇ ಮಾಡಿಲ್ಲ. ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು. ಇಲ್ಲ, ನಂಗೆ ಮೊದ್ಲಿಂದ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಆಕ್ಟರ್ ಅಂದ್ರೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ. ಅಂದ್ರೆ ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು. ಬಟ್ ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ಕೂಡ ಹೇಳ್ಬೇಕು ಅಂತ. ಸೊ ಆ ತರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ. ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು. ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ಕಾಗಲ್ಲ. ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನಿಮಾದು. ರಾಘವೇಂದ್ರ ಫ್ಯಾಮಿಲಿ, ಮಲಬಾರಿ ಫ್ಯಾಮಿಲಿ, ರಾಯಪ್ಪನ್ ಫ್ಯಾಮಿಲಿ. ಸೊ ಇದೊಂದು ಊರು, ಕಾಲ್ಪನಿಕ 14 ಅಂತ ಊರಲ್ಲಿ ನಡೆಯೋ ಕತೆ. ಈ ಊರಲ್ಲಿ ಒಂದು 4 ಫ್ಯಾಮಿಲಿಗಳಿರುತ್ತೆ. ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ 4 ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅದ್ರ ಥ್ರೂ ಈ ಕತೆ ನಡೆಯುತ್ತೆ. ಸೊ ಅದಕ್ಕೆ ನಮ್ಮ ಕತೆ, ಈಗ ಇಡೀ ಸಿನಿಮಾದ ಕತೆ ನಾವು ಒಂದು 2 hours 5 minutes ಅಲ್ಲಿ ಹೇಳಿದೀವಿ. ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ. ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ಅದರಿಂದ ಜನಕ್ಕೆ ಮುಂಚಿತವೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್, ಆಮೇಲೆ ಈಚ್ ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರಿಗೆ ಇರೋ ಒಂದು ರಿಲೇಶನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ. ಸೊ ಇದನ್ನ ಅವ್ರು ಫೆಮಿಲಿಯರ್ ಆದಾಗ, ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ. ರಿಮೋಟ್ ಏರಿಯಾಗಳಲ್ಲಿ ಈ ತರದ ಕಥೆಗಳನ್ನ ಕಾಣ್ಬೋದು, ನೋಡ್ಬೋದು. ಸೊ ಇದೇನಾದರೂ ನೈಜ ಚಿತ್ರಣನ ರಿಮೋಟ್ ಏರಿಯಾ ಜನಗಳನ್ನ ಇಟ್ಕೊಂಡು ಮಾಡಿರೋಂಥದ್ದ? ನೈಜ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು. ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್, ಅದೇ ಕ್ವೆಶ್ಚನ್ ಕೇಳಿದ್ದು. ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು, ಕೇಳಿರ್ಬೋದು, ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು. ಸೊ ಅದನ್ನೆಲ್ಲ ಇಟ್ಕೊಂಡು ಈ ಕಥೆಗಳು ಮಾಡಿದ್ದಾರೆ. ಬಟ್ ಕ್ಯಾರೆಕ್ಟರ್ಗಳೆಲ್ಲ ಯಾವುದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಅವರಿಂದ ತಗೊಂಡಿಲ್ಲ. ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕಥೆನ ಮಾಡಿರ್ಬೋದು. ನಮ್ಮ ನೆಲದ ಕಥೆಗೆ ಎಷ್ಟು ಇದು ಹತ್ರ ಆಗುತ್ತೆ ಅಂತ ಅಂದ್ರೆ ಇದರೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ. ಎಲ್ಲ ಕಲ್ಚರ್ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ. ಅಂದ್ರೆ ಎಮೋಷನ್ಸ್ ಆಗಿರ್ಬೋದು. ಈಗ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಪ್ರೆಷರ್ ಅಂದ್ರೆ ಈಚ್ ಕ್ಯಾರೆಕ್ಟರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಫ್ಯಾಮಿಲಿ ರೆಸ್ಪೆಕ್ಟ್ ನ ಮೇಂಟೈನ್, ಅದ್ರ ವಿಷಯ ಆಗಿರ್ಬೋದು. ಇಲ್ಲ ಒಂದು ಕಾಸ್ಟ್ಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು. ಬಟ್ ಎಲ್ಲರೂ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ನಾವೆಲ್ಲರೂ ಕನ್ನಡಿಗರು. ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನಿಮಾ ಇದು. ಆಮೇಲೆ ಕೂರ್ಗಲ್ಲಿ ನಾವು ತೆಗ್ದಿದ್ದೀವಿ, ಸಕಲೇಶ್ಪುರಲ್ಲಿ ತೆಗ್ದಿದ್ದೀವಿ, ಮೈಸೂರಲ್ಲಿ ತೆಗ್ದಿದ್ದೀವಿ, ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾರ್ಟ್ಗಳು ತೆಗ್ದಿದ್ದೀವಿ. ಸೊ ನಮ್ಮ ಕಲ್ಚರ್ಗೂ ತುಂಬಾ ಹತ್ರವಾದ ಸಿನಿಮಾ ಅಂತಾನೆ ಹೇಳ್ಬೋದು. ಟ್ರೈಲರ್ ನೋಡಿದಾಗ ಎಲ್ಲೋ ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿ ಇರೋದು. ಒಂದು ನಾನು ಹೇಗೆ ಹೇಳಿದೆ, ಇದೊಂದು 4 ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ. ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ದು ಅವರ ಲೈಫಲ್ಲಿ ಆಗುವ ಒಂದು ಹೋರಾಟ, ಅವರು ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ. ಸೊ ಅದು ಸಾಮಾಜಿಕ ಇರ್ಬೋದು, ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು, ಹಲವಾರು ಇದನ್ನ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ. ಸೊ ಸಿನಿಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನಿಮಾ ನೋಡ್ತೀರಾ, ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನಿಮಾ ನೋಡ್ತೀರಾ, ನಿಮ್ಮಲ್ಲಿರೋ ಒಂದಷ್ಟು ವಿಸ್ಡಮ್, ನಿಮ್ಮಲ್ಲಿ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್, ಅದು ರಿಲೇಟ್ ಆಗಿ ನಿಮ್ಗೆ ಈ ಸಿನಿಮಾದಿಂದ ಏನಾದ್ರು ಸಿಗ್ಬೋದು ಅಂತ ಅನ್ಸುತ್ತೆ. ಪ್ರಕಾರ ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಶೀಲೇಶು
ಮತ್ತು ನನ್ನ ಮನೆ ಹತ್ತತ್ರ ಒಂದು 2-3 ಕಿಲೋಮೀಟ್ರ್. ಸೊ ನಮಗೂ ಮನೇಲಿ ಕೂತು ಬೇಜಾರಾಗಿತ್ತು. ಎಲ್ಲೋ ಒಂದು ಕಡೆ ಕಾಫಿಗೆ ಬೆಳಗ್ಗೆ 7ರಿಂದ 10 ಗಂಟೆ ಮೇಲೆ ಲಾಠಿ ಚಾರ್ಜ್. ಸೊ ಆ ಟೈಮಲ್ಲಿ ನಾವು ಕಾಫಿಗೆ ಸಿಗ್ತಾಯಿದ್ವಿ. ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಸೊ ನನ್ನ ತಲೆಗೆ ಆವಾಗ ಫಸ್ಟ್ ಉಳಿದಿದ್ದೇನೆಂದರೆ, ಇಂಥ ಒಂದು ಕಲ್ಟ್ ಸಬ್ಜೆಕ್ಟು, ಇಷ್ಟು ಡೆಪ್ತ್ ಇರೋಂಥ ಸಬ್ಜೆಕ್ಟು ಹೆಂಗೆ ಗುರು ಮಾಡ್ತೀಯಾ ಅನ್ನೋದು ಒಂದಿತ್ತು. ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ, ಹೆಂಗೆ ನೀವು ಒಪ್ಕೊಂಡ್ರಿ ಈ ಸಿನಿಮಾನ? ಈ ಕತೆ ಕೇಳಿದಾಗ ಮಾಡ್ಬೋದಾ? ಇಷ್ಟೊಂದು ವಿಷಯಗಳು ತುಂಬಿರೋಂಥ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಸೊ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು, ತದನಂತರ ಇವರು ಡೇಟ್ಸ್ ಕೊಟ್ಟರು, ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಹೇಳೋದು, ಸರ್ ಗುಣ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಲ್ಲ? ಗೊತ್ತು. ಅದು ಯಾಕೆ ನೀವೇ ಮಾಡಬಾರ್ದು? ಅಲ್ಲ, ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ. ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ರೆಶ್ಡಾಗಿ ಸಿನಿಮಾ ಮಾಡ್ಕೊಂಡು ಬಂದಿರೋನು ಯಾಕೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತದು. ಬಟ್ ಗುಣನ್ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟರ್. ಗುಣನ್ ಕ್ಯಾರೆಕ್ಟ್ರೇ ಅಂತಲ್ಲ, ಇವಾಗ ನನ್ನ ಪಕ್ಕದಲ್ಲಿ ಸರ್ ಕೂತಿದ್ದಾರೆ, ಅವ್ರದ್ದು ಮಲ್ಪೆ ಕ್ಯಾರೆಕ್ಟರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ ಹಾಕೊಂಡು ಹೋಗೋದು. ಹೆಂಗೆ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ. ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಮತ್ತೆ ನಾನು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ, ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶ್ರೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದ್ರು. ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು, ಸರ್ ನೀವು ಮಾಡಿ, ನಮಗೆ ಬೇಕು. ಇವಾಗ ವಿನಯ್ ಸರ್ ಇದ್ದಾರೆ, ಅದ್ರ ಜೊತೆಗೆ ನಿಮ್ಮಂಥವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ, ಓಕೆ ಅಂತ. ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು. ಸೊ ನಮ್ಮದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ, ನಮ್ಮ ಹಳೆ ಸ್ನೇಹ ಬಳಗ ಏನಿದೆ, ಎಲ್ಲ ಒಂದೇ ಆಗಿರೋದ್ರಿಂದ ಏನೋ ಒಂದು ಕನೆಕ್ಷನ್ ಹಂಗೆ ಬೆಳೀತು. ಸಿನಿಮಾ ಮಾಡಿದ್ವಿ. ನನಗಂತೂ ಈ ಕ್ಯಾರೆಕ್ಟ್ರು, ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರೋದು. ಫುಲ್ ಫ್ಲೆಜ್ಡಾಗಿ ಹಾರ್ಟ್ಫುಲ್ಲಿ ಮಾಡಿದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ನು ಬರ್ತಾರೆ, ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನಿಸ್ತಾರೆ, ಬಟ್ ಅವ್ನು ಮಾಡೋ ಕೆಲಸದಿಂದ ನೆಗೆಟಿವ್ ಅನಿಸ್ಬೋದು. ಅವ್ನು ಮಾಡಾದ್ಮೇಲೆ ಅವ್ನು ಪಡೋವಂಥ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನ್ನಿಸ್ಬೋದು. ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಸಿನಿಮಾನ ನಾನು ಇಲ್ಲಿವರೆಗೂ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿಲ್ಲ. ನಾನು ನಿಮ್ಮ ಥರನೇ ಥಿಯೇಟ್ರಲ್ಲಿ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಇದೆ. ಬಟ್ ನನ್ನ ಕ್ಯಾರೆಕ್ಟ್ರು, ಪೆಪ್ಪೆ ಅವ್ರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ, ನಮ್ಮೂರು ಜನ ನಾನು ಮಾಡಿದ್ವಿ ಇವ್ರುಗಳ ಜೊತೆಗೆ ಮಾಡಿರೋದ್ರಿಂದ, ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ. ಅದನ್ನ ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಥರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ. ಇದೇ 30ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ. ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಮ್ಮ ಥರ ಹೊರಟೋಯ್ತು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಇಲ್ಲಿವರೆಗೂ ನಾನು ಮಾಡಿಲ್ವೋ ಅದನ್ನು ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನೀವು ಹೊಸ ಮಯೂರನ್ನ ನೋಡೋದಂತೂ ಸತ್ಯ ಸರ್. ಖಂಡಿತ ಮಾಡ್ತೀವಿ, ಯಾಕೆ ಮಾಡೋಣ? ಬೇಡ ಅಂತ ಅಂದ್ಕೊಂಡಿದ್ದೆ. ಇವಾಗ ಏನಾಗುತ್ತೆ, ಕೆಲವು ಸರಿ ನಾವು ತುಂಬ ಪ್ರೀತಿಸೋದು ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನೋ ಇಲ್ಲ ಸರ್. ಅದು ಯಾವಾಗ ನಾವು ತುಂಬ ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅವ್ರು ಪ್ರೀತಿಸ್ಲಿಲ್ಲ ಅಂದಾಗ ಒಂದ್ಸರಿ ಒಂದು ಪಾಯಿಂಟ್ ಬರ್ತದೆ, ಬೇಡ ಹುಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದ್ರೆ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು. ಇವಾಗ ಮತ್ತೆ ಅದೇ ಹುಡ್ಕೊಂಬಂದಾಗ ಯಾರು ಬಿಡ್ತಾರೆ ಸರ್? ನೀವು ಬಿಡಲ್ಲ, ನಾನು ಬಿಡಲ್ಲ, ಎಲ್ಲರೂ ಮತ್ತೆ ಹೋಗಿ ಹಿಡಿತೀವಿ. ಸೊ ಹಂಗೆ ಹಿಡ್ಕೊಂಡು ಪ್ರೀತಿಸೋಣ ಅಂತ ಇದ್ದೀನಿ ಸರ್. ಈಗ ಮಲ್ಪೆ ಅವ್ರು ಏನಂತಾರೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸರ್? ಮಲ್ಪೆ ಅವರು ಒಂದು ನಿಮಿಷ. ತುಂಬ ದಿನ ಆಗಿತ್ತು ಸರ್ ನೀವು. ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ. ಬೇಡಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ. ನಾನು ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು, ಮರ್ತೋಗಿದ್ದೆ ನಾನು. ಅದ್ರಲ್ಲಿ ಮಾಡಿದ್ದೆ. ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ. ಅವರು ಕಡೆಯಿಂದ ಫೋನ್ ಬಂತು. ನಾನು ಫಸ್ಟ್ ಕೇಳಿದ ಪ್ರಶ್ನೆ ಇದೆ, ಸರ್ ನಿಮಗೆ ನಾನೇ ಹಾಕ್ಬೋದು ಅಂತ. ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್. ಆಮೇಲೆ ಇಲ್ಲ, ನನಗೆ ಗೊತ್ತಾಯ್ತು. ಹೀಗೆ ನಾನು ನೋಡಿದೆ, ಏನು ರೋಲು ಹೀಗೆ ಪೊಲಿಟಿಷಿಯನ್ ರೋಲ್. ಸರ್ ಬೇಡ ಸರ್, ನನಗೆ ಪೊಲಿಟಿಷಿಯನ್ ರೋಲೆಲ್ಲ ಸುಮ್ಮನೆ ಆ ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಖಾಲಿ ಶಾಟ್ ಹಾಕ್ಬಿಟ್ರೆ ಏನು ಪ್ರಯೋಜನ. ಇಲ್ಲ
ಆ ಥರ ರೋಲ್ ಅಲ್ಲ. ನಿಮಗೆ ಒಳ್ಳೆ ಓಪುರಿ ಜೊತೆ ಕಾಂಬಿನೇಷನ್ ಇದೆ. ಓಪುರಿ ಇದ್ದ ತಕ್ಷಣ ನಾನು ತಕ್ಕಂತ ಒಪ್ಕೊಂಡೆ. ಆ್ಯಂಡ್ ಭಾಳ ಚೆನ್ನಾಗಿತ್ತು, ಸೀನ್ಸು ತುಂಬ ಚೆನ್ನಾಗಿತ್ತು. ಆದರೆ ಅವರ ಅದೃಷ್ಟನೋ ನಮ್ಮ ದುರಾದೃಷ್ಟನೋ, ಯಾರ ದುರಾದೃಷ್ಟನೋ ಸಿನಿಮಾ ಅಷ್ಟಾಗಿನೂ ಶಬ್ದ ಮಾಡಲಿಲ್ಲ. ಅದಾದ ಸುಮ್ಮನೆ ನನ್ನ ಪಾಡಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ. ಈ ಸಿನಿಮಾ ಕೂಡ ನನಗೆ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ ದಕ್ಷ ಅಂತ. ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ. ಅವನು ಬಂದು ಸರ್ ಇಲ್ಲಿ ಶ್ರೀಲೇಶ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ, ಅವ್ರನ್ನ ಸಿನಿಮಾ ಮಾಡ್ತಾ ಇದ್ದಾರೆ, ನೀವು ಒಂದು ಪಾತ್ರ ಮಾಡಬೇಕು, ಮಾತಾಡಿ ಸರ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ. ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡಿದ್ರೆ ಮನುಷ್ಯ ಹುಡ್ಕಕ್ಕೆ ಒಂದು 2 ನಿಮಿಷ ಆಯಿತು, ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವರು. ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ. ಹಾಗಾಗಿ ನಾನು ಹೇಳಿದೆ ಅವ್ರಿಗೆ, ನೋಡಿ ಸರ್, ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ, ಚಿಕ್ಕ ಪಾತ್ರ, ಆ ಪಾತ್ರ, ಈ ಪಾತ್ರ, ಮುಖ್ಯವಾದ ಪಾತ್ರ ಅಂದರೆ ಅದು 2 ದಿವಸದ ಕೆಲಸ ಇರೋದು, 1 ದಿವಸದ ಕೆಲಸ ಇರೋದು, ಆದರೆ ಪ್ರಾಮುಖ್ಯತೆ ಇರಬೇಕು ಆ ಪಾತ್ರಕ್ಕೆ. ಅಂಥ ಪಾತ್ರ ಖಂಡಿತ ಮಾಡ್ತೀವಿ ಸರ್, ನನಗೆ ಥ್ರೋಟ್ ಸಿನಿಮಾ ಇರಬೇಕು ಆ ಥರದ್ದೇನು ಆಸೆ ಇಲ್ಲ. ಆಮೇಲೆ ಅವರು ಇಲ್ಲ ಈ ಥರ ಇದೆ ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ ನಾವು ಬರೀ ಟ್ರೇಲರೇ ನೋಡಿರೋದು, ಸಿನಿಮಾ ನೋಡಿಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ, ಕೆಲಸ ಮಾಡುವಾಗ ಅವ್ನ ಪಾತ್ರ, ಅವ್ನು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಅವ್ನು ಕಾಂಟ್ರಿಬ್ಯೂಟ್ ಏನು ಯಾವ ರೀತಿಯಲ್ಲಿ ಮಾಡ್ಬೋದು, ಈ ಥರ ಯೋಚನೆ ಮಾಡ್ತಾ ನಾವು ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ. ಆದರೆ ಫೈನಲ್ ಎಡಿಟ್ ಆದಮೇಲೆ, ಫೈನಲ್ ಕಟ್ ಆದಮೇಲೆ, ಮ್ಯೂಸಿಕ್ ಹಾಕಿದ್ಮೇಲೆ, ಗ್ರಾಫಿಕ್ಸ್, ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ, ಸೊ ಅವೆಲ್ಲ ಆದಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಬೈ ಎಲ್ಲ ಏನದು ನಾವು ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ. ಅದು ಹೇಗೆ ಬಂದಿದೆ ಅಂತ ಸಿನಿಮಾ ನೋಡಿದವ್ರು ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು, ಯಾವುದೇ ಸಿನಿಮಾ ಆಗಲಿ. ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗಬೇಕು ಅಂತ ಯಾರು ಮಾಡೋದಿಲ್ಲ, ಸಕ್ಸಸ್ ಆಗಬೇಕು ಅಂತಾನೆ ಮಾಡೋದು. ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶ್ರೀಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಕ್ಯಾರೆಕ್ಟರ್ನ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ಲಾಗಿ ಆ ಪಾತ್ರ ಹೀಗೆ ಬರಬೇಕು, ಹಾಗೆ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ, ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ. ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು. ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾ ನೋಡಿ, ಇಷ್ಟಪಡಿ, ನೀವು ಪ್ರಚಾರ ಮಾಡಿ, ನಮ್ಮನ್ನು ಗೆಲ್ಲಿಸಿ. 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದ್ಸಲಿ ಆಗುತ್ತೆ, ಅದು ಕೆಲಸ ಮಾಡುವಾಗ ಏನಾಗುತ್ತೆ, ಏನೋ ಒಂದು ಅವ್ರದ್ದು ಸಣ್ಣ ಪುಟ್ಟದಾಗುತ್ತೆ, ಅಂದರೆ ಮೇಜರ್ ಚೇಂಜಸ್ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಅಷ್ಟು ತುಂಬ ಚೆನ್ನಾಗೇ ಮಾಡಿದ್ರು ಅವರು. ಹಾಗಾಗಿ ಸಣ್ಣ ಪುಟ್ಟ ಕೆಲವು ಇದಿರುತ್ತೆ, ಡೈಲಾಗ್ ಡೆಲಿವರಿ ಟೈಮಿಂಗ್ ಇರ್ಬೋದು, ಅಥವಾ ಪಾಸಸ್ ಇರ್ಬೋದು. ಯಾಕಂದರೆ ಡೈಲಾಗ್ ಹೇಳುವಾಗ ಏನಾಗುತ್ತೆ, ಪಾಸ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಅದು ಯಾವುದೇ ಆರ್ಟಿಸ್ಟ್ಗೆ ಅವ್ನು ಎಲ್ಲಿ ಪಾಸ್, ಇವಾಗ ನಜರುದ್ದೀನ್ ಶಾ ತಗೊಳ್ಳಿ, ನನಗೆ ಭಾಳ ಇಷ್ಟ. ಆ ಕಾಲದಲ್ಲಿದ್ದ ಬಟ್ ಕಮಲ್ ಹಾಸನ್ ಫಾರ್ ದಟ್ ಮ್ಯಾಟರ್, ಅವ್ರು ಪಾಸಲ್ಲೇ ಕೆಲಸ ಮಾಡ್ತಾರೆ. ಅಂದರೆ ಕ್ಯಾಮ್ರಾ ಮುಂದೆ ಏನೂ ಮಾತಾಡಿದೆ ಆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟವಾದ ಕೆಲಸ. ಡೈಲಾಗ್ ಹೇಳ್ತೀವಿ, ಅದರ ಪಾಸಲ್ಲಿ ಕೆಲಸ ಮಾಡೋದಿದೆಯಲ್ಲ, ಅದು ಇಟ್ಸ್ ರಿಯಲಿ ಒಂದು ನಿಜವಾದ ಇನ್ಬಾರ್ನ್ ಟ್ಯಾಲೆಂಟ್ ಅಂತ ನನ್ನ ಅನಿಸಿಕೆ. ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ, ಇಂಡಿಯಾ ಬಿಟ್ಬಿಡಿ, ಇಡೀ ಪ್ರಪಂಚದಲ್ಲೇ ವೈಲೆನ್ಸ್ ಅನ್ನೋದು ಹಕ್ಕೋಗ್ಬಿಟ್ಟಿದೆ. ಆ್ಯಂಡ್ ನಾವು ಬರೀ ಪೇಪರ್ ಓದ್ಬೋದು, ಟಿ ವಿ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೋ ಅದು ನೋಡ್ಬೋದು. ಆದರೆ ನಿಮಗೆಲ್ಲ ಏನಾಗುತ್ತೆ, ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೀರಿ ಎಷ್ಟೋ ಕಡೆ. ಯಾವುದೊಂದು ಆಕ್ಸಿಡೆಂಟ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಏನಾಗಿರ್ಬೋದು, ಅದಕ್ಕೆಲ್ಲ ನಮಗಿಂತ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ಈಗ ಈ ವೈಲೆನ್ಸ್ ಅನ್ನೋದು ಇಟ್ಸ್ ವೆರಿ ಕಾಮನ್ ಥಿಂಗ್, ಈಗೇನು ಹೊಸ ವಿಚಾರ ಅಲ್ವೇ ಅಲ್ಲ. ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಯಾವ ದೃಷ್ಟಿ ನೋಡ್ಬೇಕಂದ್ರೆ ಅವ್ರ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಅದನ್ನು ಅವರು ಕಂಪೇರ್ ಮಾಡ್ಬೋದು. ಅಂಥ ಇನ್ಸಿಡೆಂಟ್ ತುಂಬ ಇದೆ ಅಂತ ಕಾಣುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಪ್ರೇಕ್ಷಕರು ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಪಕ್ಕದ ಮನೆ ಜೀವನ, ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಏನಾದರೂ ಒಂದು ಈ ರೀತಿ ಇನ್ಸಿಡೆಂಟ್ ಆಗಿರ್ಬೋದು,
ಹಾಗಾಗಿ ಆ ಇನ್ಸಿಡೆಂಟ್ ಆದಾಗ ಅವ್ರು ಹೇಗೆ ಫೀಲ್ ಮಾಡಿದ್ರು ಆ ಫೀಲಿಂಗ್ ನಮ್ಮ ಸಿನಿಮಾದಲ್ಲಿ ಖಂಡಿತ ಎದ್ದು ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ನಾನು ಒಂದು ಕತೆ ಕೇಳಿದಾಗ ಡೈರೆಕ್ಟರ್ ಕೇಳಿ ತುಂಬ ಸರಿ ಕತೆ ಕೇಳ್ತೀನಿ, 4-5 ಸರಿ ಕತೆ ಕೇಳ್ತೀನಿ. ನನಗೆ ಕತೆ ತುಂಬ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಬೇಕು, ಹಾಗೆ ಸ್ಕ್ರಿಪ್ಟ್ನ ಒಂದಷ್ಟು ಸಲ ಓದ್ತೀನಿ. ಆಮೇಲೆ ನಾನು ಮಾಡುವಂಥ ಕ್ಯಾರೆಕ್ಟರ್ ಇದರಲ್ಲಿ ಪೆಪ್ಪೆ, ಸೊ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಜೊತೆ ಏನೇನು ರಿಲೇಷನ್ಶಿಪ್ ಇದೆ ಅಂತ ಒಂದಷ್ಟು ಸ್ಟಡಿ ಮಾಡ್ತೀನಿ. ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಸ್ಟೋರಿನ ಡೈರೆಕ್ಟರ್ ಹತ್ರ ಕೇಳ್ತೀವಿ, ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ. ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ ಆಗಿರ್ಬೋದು, ಇಲ್ಲ ಆ ಕ್ಯಾರೆಕ್ಟರ್ ಎಮೋಷನಲ್ ಸ್ಟೇಟಸ್ ಆಗಿರ್ಬೋದು. ಆಮೇಲೆ ಕಾರ್ಡಲ್ಲಿ ಕೆಲಸ ಮಾಡೋದಂತೂ ನಂಗೆ ತುಂಬ ಇಷ್ಟ. ನನಗೆ ಕಾರ್ಡ್ಗಳಂದ್ರೆ ತುಂಬ ಇಷ್ಟ. ನಾನು ಯಾವಾಗಲೂ ಕರ್ನಾಟಕದ ಬೇರೆ ಬೇರೆ ಕಾರ್ಡ್ಗಳಿಗೆ ಹೋಗ್ತೀನಿ, ಅಲ್ಲಿರೋ ಜನದ ಜೊತೆ ಸಾಕಷ್ಟು ಸಲ ಮಾತಾಡಿದ್ದೀನಿ, ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ನನಗೆ ಅವ್ರ ಮೇಲೆ ಆಮೇಲೆ ಕಾರ್ಡ್ ಮೇಲೆ ಮೊದಲಿಂದನೂ ಒಂದಷ್ಟು ರೆಸ್ಪೆಕ್ಟ್ ಮತ್ತು ಪ್ರೀತಿ. ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಒಂದಷ್ಟು ಮೋಟಿವೇಟ್ ಆಯಿತು ಅಂತ ಅನ್ಸುತ್ತೆ. ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ. ಬಿಕಾಸ್ ಅವರಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ, ಫಿಯರ್ಸ್ ಇದ್ದಾರೆ, ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ, ಯಾರಿಂದಾನು ಹೆದರಲ್ಲ. ಸೊ ತುಂಬ ಖುಷಿ ಆಯಿತು ಕ್ಯಾರೆಕ್ಟರ್ ಮಾಡೋಕ್ಕೆ. ಸಿನಿಮಾದಲ್ಲಿ 3 ಶೇಡ್ ಸಿಕ್ಕಿರೋದು. ಡೈರೆಕ್ಟರ್ ಅಣತಿ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕತೆ ನನಗೆ ಗೊತ್ತಿಲ್ಲ, ಸಿನಿಮಾನ ನೋಡಿಲ್ಲ. ಡೈರೆಕ್ಟರ್ ಎಷ್ಟು ಹೇಳಿದರೆ ಎಷ್ಟು ಮಾಡಿದ್ದೀನಿ. ಮೊಗ್ಗು ಅರಳುವುದು 30ನೇ ತಾರೀಕು ಹೂವಾಗಿ. ಜನರಲ್ ಆಗಿ ಹೇಳೋದು ತುಂಬ ಕಷ್ಟ. ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟಿತ್ತು ಅದಷ್ಟು ಮಾಡಬೇಕಾದ್ರೆ ಹೇಗೆ ಹೋಲ್ ಸೆಟ್ಟು ಒಂದು ಫೋಕಸ್ಡ್ ಆಗಿರ್ತಿತ್ತು. ಇವನ್ ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹೇಗೆ ಬಂದು ಇದನ್ನು ಕಟ್ಟೋದಕ್ಕೆ ಅಲ್ಲಿ ನಿಂತಿದ್ರು, ಅದು ತುಂಬ ಹೆಲ್ಪ್ ಮಾಡಿತ್ತು ಕ್ಯಾರೆಕ್ಟರನ್ನ ಬಿಲ್ಡ್ ಮಾಡೋಕ್ಕೆ. ಸೊ ಈ ಸಿನಿಮಾದಲ್ಲಿ ಪಾತ್ರ ನನಗೆ ತುಂಬ ಇಷ್ಟ ಆಗಿರುವಂಥ ಕ್ಯಾರೆಕ್ಟರ್ ಅದು ಅಂತ, ಒಂದು ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ತುಂಬ ಸ್ಟ್ರಾಂಗು, ತುಂಬ ಅನ್ಯೂಶುವಲ್ ಕೂಡ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಪಾತ್ರ ಮಾಡಿದ್ರೆ. ನಿಮ್ಗೆ ಎಷ್ಟು ವೈಲೆನ್ಸ್ ಕಾಣಿಸುತ್ತೆ, ಆಮೇಲೆ ಅಷ್ಟೇ ಸೈಲೆನ್ಸ್ ಇದೆ. ಸೊ ಡೈರೆಕ್ಟರ್ ಇದರಲ್ಲಿ ತುಂಬ ಸೈಲೆನ್ಸ್ ಜೊತೆ ಒಂದಷ್ಟು ಸ್ಟೋರಿ ಹೇಳಿದ್ದಾರೆ, ಒಂದಷ್ಟು ಪಾಸಸ್ ಜೊತೆ ಸ್ಟೋರಿ ಹೇಳಿದ್ದಾರೆ. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಮ್ಮ ಪೂರ್ಣ ಅವರು ಒಂದು ಒಳ್ಳೆ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಎಲ್ಲಿ ಎಲಿವೇಟ್ ಮಾಡಬೇಕು, ಎಲ್ಲಿ ಆ ಸೀನ್ನ ಹಾಗೆ ಕೇಳಿಸ್ಬೇಕು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ. ನನಗಂತೂ ತುಂಬ ಇಷ್ಟ ಆಯಿತು ಅವರ ಮ್ಯೂಸಿಕ್ಕು. ಈಗ ಅವ್ರು ಆ್ಯಕ್ಚುಲಿ ನನ್ನ ಗ್ರಾಮೀಣ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಈಗ ಪೆಪ್ಪೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಈ ಕಥೆನ ಅವ್ರ ಮ್ಯೂಸಿಕ್ಕಿಂದ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಕ್ಕೆ ಇಷ್ಟ. ಒಂದು ಹೊಸತನ ಇದೆ. ನಾವೆಲ್ಲ ಈಗಾಗಲೇ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀವಿ. ಅದು ಓಂ ಇರ್ಬೋದು, ಎ ಇರ್ಬೋದು, ಉಪೇಂದ್ರ ಇರ್ಬೋದು, ಅದೆಲ್ಲ ಸ್ಕ್ರೀನ್ ಪ್ಲೇಗಳು ಅಷ್ಟೇ. ಸಿನಿಮಾ ನೋಡಿದ ಮೇಲೆ ಒಂದು ಹೊರಗಡೆ ಬಂದ ಮೇಲೆ ನಾವು ಮೈಂಡಲ್ಲಿ ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗೆ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ರೀತಿಯ ಅನುಭವ ಕೊಡ್ತಾ ಇರುತ್ತೆ. ಮತ್ತು ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು, ಒಂದು ಇವರು ಕಿಟ್ಟಿ ಸಾಲು ಒಬ್ಬರು ಹೇಳ್ತಾರೆ, ಸದಾನವ್ರು ಇವ್ರು ಹೇಳ್ತಾರೆ, ಈ ಸರಿ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಮುಂದೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳು ಅಂತ ಹೇಳಿರ್ತಾರೆ. ಸೊ ಯೂಶಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದರೆ ಅದಕ್ಕೊಂದು ಡೈಲಾಗ್ ಇರುತ್ತೆ, ಹೋಗ ನಾನು ಬರಲ್ಲ, ನಿನ್ನ ಹತ್ರ ಕೇಳಲ್ಲ, ಏನೋ ಒಂದು ಡೈಲಾಗಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಡೈಲಾಗಲ್ಲಿಲ್ಲ. ಅವ್ರು ಬಂದು ಬರೀ ಚಪ್ಪಲಿ ಇಡೋದು ಓದಿಸಿ ತಾವು ನೋಡಿರ್ತೀರ. ನಾನು ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರಲಿಲ್ಲ ನನಗೂ ಸಹ. ನಾನು ಸೊ ಅಂದರೆ ಡೈರೆಕ್ಟ್ರು ಡೈಲಾಗಲ್ಲಿ ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ, ಶಾರ್ಟ್ಸಲ್ಲೇ ಸುಮಾರು ಮಾಡಿದ್ದಾರೆ. ಅದನ್ನು ನಾವು ತುಂಬ ನೀಟಾಗಿ ಬೇರೆ ಏನು ತಲೆಯಲ್ಲಿ ಇಟ್ಕೊಳ್ಳದೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದಷ್ಟು ನೀಟಾಗಿ ಅರ್ಥ ಆಗುತ್ತೆ. ಅಂದರೆ ಆ ಚಪ್ಪಲಿ ಏನಕ್ಕೆ ಇಟ್ಟರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅಂದರೆ ನೋಡೋ ರೀತಿ ಬಂದ್ಬಿಟ್ಟು ಸಿನಿಮಾನ. ಸೊ ಫುಲ್ ನೀವು ಕಾಯ ವಾಚ ಮನಸ್ಸ ಅಂತಾರಲ್ಲ, ಹಾಗೆ ಪ್ರತಿಯೊಂದು ಅಲ್ಲಿದ್ದು ಕಣ್ಣಲ್ಲೂ ನೋಡ್ತಾ ಇರಬೇಕು, ಕಿವಿಯಲ್ಲೂ ಕೇಳಿಸ್ಕೊತಾ ಇರಬೇಕು. ಒಂದೊಂದು ಶಾರ್ಟ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಒಂದು ಒಳ್ಳೆ ಪ್ರಮೋಷನ್ ಟೀಮ್ ಸಿಕ್ಕಿದೆ. ಪ್ರವೀಣ್ ಅವರಾಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಅವರಾಗಿರ್ಬೋದು. ಸೊ 3 ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ, ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ಗಳು ಮಾಡಿ, ಆಮೇಲೆ ವಿಸಿಟ್ಸ್ಗಳು ಮಾಡಿ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಅದರಿಂದ ಆಮೇಲೆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರಿಂದ. ಸೊ ಅದೆಲ್ಲ ಒಟ್ಟಾಗಿ
ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಅಪ್ಪಾಜಿ ಕೂಡ ಆಕ್ಟ್ ಮಾಡಿದಾರಂತೆ, ಏನು ಮಾಡಿದ್ದಾರೆ ಪಾತ್ರ ಸಿನಿಮಾದಲ್ಲಿ? ಡ್ಯಾಡು ಒಂದು ಅಪಿಯರೆನ್ಸ್ ಮಾಡಿದೆ ಈ ಸಿನಿಮಾದಲ್ಲಿ, ತಂದೆನು. ಸೊ ಅದನ್ನ ನೀವು ಸಿನಿಮಾದಲ್ಲೇ ಹೇಳ್ಬೋದು, ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಿಲ್ಲ. ಸಿನಿಮಾದಲ್ಲಿ ನೀವು ನೋಡ್ಬೋದು ಅವ್ರೇನು ಪಾತ್ರ ಮಾಡಿದ್ದಾರೆ.